ನಮಸ್ಕಾರ. ಸೊ ಇವತ್ತೊಂದು ನೇಪಾಳ್ ಶರ್ಟ್ ಹಾಕೋ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೀವೇನಾದ್ರೂ ನೇಪಾಳ್ ಟ್ರಿಪ್ಗೆ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ವಿಡಿಯೋನ ನೀವು 100 ಅಲ್ಲ 200% ನೋಡ್ಬೇಕು. ಬಜೆಟ್ ಫ್ರೆಂಡ್ಲಿಯಲ್ಲಿ ಎಷ್ಟೆಲ್ಲ ಖರ್ಚಾಗುತ್ತೆ, ಹೇಗೆಲ್ಲ ಹೋಗ್ಬೇಕು, ಎಲ್ಲೆಲ್ಲ ಹೋಗ್ಬೇಕು, ಏನ್ ಕತೆ, ಕಂಪ್ಲೀಟ್ ಐಟರ್ನಿಟಿನ ನಿಮ್ ಮುಂದೆ ತಗೊಂಡು ಇವಾಗ ಬಂದಾಗಿದೆ. ಸೊ ಇದು ನೇಪಾಳ್ ರೈಡ್ನ ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಾವಿದೀವಿ. ಸೊ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿರುವಂತ, ಸಿಕ್ಕಾಪಟ್ಟೆ ಕ್ವಶನ್ ಮಾರ್ಕ್ ಗಳಿರುವಂತ ಒಂದಷ್ಟು ವಿಚಾರಗಳ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ಪ್ರತಿಯೊಂದು ರೂಟ್ ಮ್ಯಾಪ್ ಸಮೇತ ನಿಮಗೆ ಹೇಳ್ತೀನಿ. ಸೊ ಮುಂದಿನ ರೈಡ್ಗಳಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಹಾಗೇನೆ ಫೋಟೋ ಕೂಡ ಡಿಸ್ಪ್ಲೇ ಮಾಡ್ತೀನಿ ನಾನು ರೂಟ್ ಮ್ಯಾಪ್ದು, ನಿಮ್ಗೆ ನೋಟ್ ಡೌನ್ ಮಾಡ್ಕೊಳಕ್ ಈಸಿ ಆಗುತ್ತೆ ಅಂತ ಹೇಳ್ತಾ, ನೇಪಾಳ್ ರೈಡ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಈಗ ನಾನು ಹೇಳುವಂತ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಹಾಗೇನೆ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಫಸ್ಟ್ ಇಂದ ಬಂದ್ಬಿಡೋಣ. ಇವಾಗ ನೇಪಾಳ್ ರೈಡು ನಾನು ಹೋಗಿದಂತದ್ದು ಕಾಸ್ ರೈಡ್, ಸರಿನಾ? ನೀವು ಆಸ್ ಎ ಟೂರಿಸ್ಟ್ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಆಗಿರೋ ದಿನಗಳು ವ್ಯತ್ಯಾಸ ಇರುತ್ತೆ, ಪ್ಲೇಸಸ್ ಗಳು ನೋಡೋದಕ್ಕೆ ವ್ಯತ್ಯಾಸ ಇರುತ್ತೆ. ಬಟ್ ನಾನ್ ಮಾಡಿರೋದು ಕಾಸ್ ರೈಡ್ ಆಗಿರೋದ್ರಿಂದ ನನಗೆ ದಿನಗಳು ಜಾಸ್ತಿ ತಗೊಂಡಿದೆ, ಸರಿನಾ? ಸೊ ಅದು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು. ಸೊ ಕಾಸ್ ರೈಡ್ ಅಲ್ದಿರೆ ನಾನು ಜಸ್ಟ್ ಟೂರಿಸ್ಟ್ ಆಗಿ ಹೋಗಿದ್ದಿದ್ರೆ ನಾನು ಒಂದು ವಾರ ಇಲ್ಲ 10 ದಿನದಲ್ಲಿ ನಾನು ಮುಗಿಸ್ಕೊಂಡು ಬರ್ತಿದ್ದೆ. ಬಟ್ ಇದು ಕಾಸ್ ರೈಡ್ ಆಗಿರೋದ್ರಿಂದ ಹೋಗೋ ಜಾಗಗಳೆಲ್ಲ ಕಾಸ್ನ ನಾವು ಹರಡಿ ಮಾತಾಡಿ ಬರೋದಕ್ಕೆ ಸಮಯ ಅವಕಾಶಗಳು ಹಿಡಿಯುತ್ತೆ. ಹಾಗಾಗಿ ತುಂಬಾ ಟೈಮ್ ತಗತ್ತು. ಸೊ ನೀವ್ ಇವಾಗ ಆಸ್ ಎ ಟೂರಿಸ್ಟ್ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ನೇಪಾಳಲ್ಲಿ ಹೆಂಗಿರುತ್ತೆ, ಕ್ಲೈಮೇಟ್ ಹೆಂಗಿರುತ್ತೆ, ಬೆಸ್ಟ್ ಸೀಸನ್ ಯಾವ್ದು ಎಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಪಟ್ ಅಂತ ನೀವು ಪೆನ್ನು ಬುಕ್ ಎತ್ತಾಕೊಬಿಡಿ, ಶುರು ಮಾಡ್ಕೊಬಿಡೋಣ. ಸೊ ನಾನ್ ಹೋಗಿದಂತ ರೂಟು, ಬಂದಿರುವಂತ ರೂಟು ಬಹಳ ಡಿಫರೆನ್ಸ್ ಇದೆ. ಹೋಗಿರೋದು ಹೈವೇ, ಬರ್ತಾ ಕೋಸ್ಟಲ್ ಲೈನ್ ಹಿಡ್ದಿದ್ದೀನಿ. ನಿಮಗೆ ಯಾವ್ದು ಬೇಕೋ ನೀವು ಅದನ್ನ ಸೂಕ್ತವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನ್ ಹೋಗಿರುವಂತ ರೂಟ್ ನಾನು ನಿಮಗೆ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇ ದಿನ ಬೆಂಗಳೂರಿಂದ ಹೈದರಾಬಾದ್, ಎರಡನೇ ದಿನ ಹೈದರಾಬಾದ್ ಇಂದ ನಾಗ್ಪುರ್, ಮೂರನೇ ದಿನ ನಾಗ್ಪುರ್ ಇಂದ ಜಬಲ್ಪುರ್, ನಾಲ್ಕನೇ ದಿನ ಜಬಲ್ಪುರ್ ಇಂದ ವಾರಣಾಸಿ, ಐದನೇ ದಿನ ವಾರಣಾಸಿಯಿಂದ ಪಾಟ್ನಾ ಎಂಟ್ರಿ ಆದ್ಮೇಲೆ ನಿಮಗೆ ಸಿಕ್ಕಾಪಟ್ಟೆ ಆಪ್ಷನ್ ಸಿಗುತ್ತೆ. ಓಕೆನಾ? ನಾನು ಆಪ್ಷನ್ ಬಗ್ಗೆ ಆಮೇಲೆ ಬರ್ತೀನಿ. ಸೊ ಪಾಟ್ನಾಗ್ ಹೋಗಿ ನೀವು ಪಾಟ್ನಾಗ್ ಹೋಗ್ಬಿಟ್ಟು ರೆಕ್ಸೋಲ್ ಬಾರ್ಡರ್ ಇಂದ ನೀವು ನೇಪಾಳ್ಗೆ ಎಂಟ್ರಿನ ಕೊಡ್ತೀರಾ, ಸರಿನಾ? ಸೊ ಅಲ್ಲಿಂದ ಮುಂದೆ ಹೋದ್ರೆ ಬೀರ್ಗಂಜ್ ಅಂತ ಹೇಳಿ ಒಂದು ಊರ್ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಸ್ಟೇ ಆಗ್ಬೋದು. ಓಕೆನಾ? ಬಾರ್ಡರ್ ಎಂಟ್ರಿ ಕ್ರಾಸ್ ಆಗಿ ನೇಪಾಳ್ ಎಂಟ್ರಿ ಆಗಿ ಬೀರ್ಗಂಜ್ ಅನ್ನೋ ಊರಲ್ಲೇ 5 ಕಿಲೋಮೀಟರ್ ಸಿಗುತ್ತೆ, ಸ್ಟೇ ಆಗಿ. 7ನೇ ದಿನ ಬೀರ್ಗಂಜ್ ಇಂದ ಕಠ್ಮಂಡುಗೆ ಹೋಗ್ತೀರಾ. ಆಮೇಲೆ 8ನೇ ದಿನ ಕಠ್ಮಂಡು ಎಕ್ಸ್ಪ್ಲೋರ್ ಮಾಡ್ತೀರಾ. ಒಂದಿನ 2 ದಿನ ಏನೇನಿದೆ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಆಮೇಲೆ ಕಾಠ್ಮಂಡು ಇಂದ ನೀವು ಪೋಖ್ರಾಗ್ ಹೋಗ್ತೀರಾ. ಪೋಖ್ರಾ ಇಂದ 10ನೇ ದಿನ ನೀವು ಪೋಖ್ರಾ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡ್ತೀರಾ. 11ನೇ ದಿನ ಪೋಖ್ರಾ ಇಂದ ನೀವು ಇಲ್ಲಿಗೆ ಮುಕ್ತಿನಾಥಿಗೆ ಹೋಗ್ತೀರಾ. ಅದು ನಿಮ್ಗೆ ಬೇಕಿದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ವಾಪಸ್ ಬರ್ತೀರಾ. ಓಕೆನಾ? ಪೋಖ್ರಾ ಇಂದಾನೆ ನೀವು ಮುಕ್ತಿನಾಥ್ ಹೋಗ್ಬೇಕು. ನಾನು ಮುಕ್ತಿನಾಥ್ ಬಗ್ಗೆನೂ ನಿಮ್ಗೆ ಹೇಳ್ತೀನಿ. ಆಮೇಲೆ ಪೋಖ್ರಾ ಎಕ್ಸ್ಪ್ಲೋರ್ ಆಗಿ ಮುಕ್ತಿನಾಥ್ ಎಕ್ಸ್ಪ್ಲೋರ್ ಆದ್ಮೇಲೆ ನೀವು ವಾಪಸ್ಸು ಸೊನೋಲಿ ಬಾರ್ಡರ್ಗೆ ಎಕ್ಸಿಟ್ ಆಗ್ತೀರಾ. ಸೊನಾಲಿ ಬಾರ್ಡರ್ ಬಂದ್ಮೇಲೆ ವಾಪಸ್ಸು ಪಾಟ್ನಾಗ್ ಬರ್ತೀರಾ. ಆಮೇಲೆ ಪಾಟ್ನಾ ಇಂದ ಜಾರ್ಖಂಡ್ ಬರ್ತೀರಾ. ಜಾರ್ಖಂಡ್ ಇಂದ ಭುವನೇಶ್ವರ್ಗೆ ಬರ್ತೀರಾ. ಇದು ಕೋಸ್ಟಲ್ ಲೈನ್ ಶುರುವಾಗತ್ತೆ ಇಲ್ಲಿಂದ. ನೆಕ್ಸ್ಟ್ ಭುವನೇಶ್ವರ್ ಇಂದ ನೀವು ಪೂರಿ ಜಗನ್ನಾಥ್ಗೆ ಹೋಗ್ತೀರಾ. ಅದಾದ್ಮೇಲೆ ಪೂರಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಸೀದಾ ವೈಜಾಗ್ ಬರ್ತೀರಾ. ವೈಜಾಗ್ ಇಂದ ನೆಕ್ಸ್ಟ್ ವಿಜಯವಾಡ ಬರ್ತೀರಾ. ವಿಜಯವಾಡ ಇಂದ ತಿರುಪತಿಗೆ ಬರ್ತೀರಾ. ತಿರುಪತಿಯಿಂದ ಲಡ್ಡು ತಗೊಂಡು ಬೆಂಗಳೂರಿಗೆ ಸೀದಾ ಗಾಡಿಯಲ್ಲಿ ಬರ್ತೀರಾ. ಸೊ ಇದು ಕಾನ್ಸೆಪ್ಟ್. ನಾವು ಹೋಗಿರುವಂತ ರೂಟ್ ಬೇರೆ, ಬಂದಿರುವಂತ ರೂಟ್ ಬೇರೆ. ಇದು ಕಾನ್ಸೆಪ್ಟ್ ನಮ್ದು ಇದ್ದಿದ್ದು. ನೀವು ನಿಮ್ಗೆ ಹೆಂಗ್ ಬೇಕೋ ಅದನ್ನ ಪ್ಲಾನ್ ಮಾಡ್ಕೋಬಹುದು. ಓವರ್ ಆಲ್ ನಾನ್ ಹೋಗಿರುವಂತ ರೂಟ್ ಮ್ಯಾಪ್ ಪ್ರಕಾರ 5455 ಕಿಲೋಮೀಟರ್ ಆಗಿದೆ. ಪ್ಲಸ್ ಆಚೆ ಈಚೆ ಅಂತ ಹೇಳಿದ್ರು ಒಂದು 500 ಕಿಲೋಮೀಟರ್ ಎಕ್ಸ್ಟ್ರಾ ಇಟ್ಕೊಂಡ್ರೆ 6000 ಚಿಲ್ಲರೆ ಕಿಲೋಮೀಟರ್ ಬರುವಂತದ್ದು. ಸೊ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನ್ಗೆ DM ನ ಮಾಡಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನಿಮ್ಗೆ ರೂಟ್ ಮ್ಯಾಪ್ ನ ಕೂಡ ಫೋಟೋನು ಕಳಿಸ್ಕೊಡ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನೇಪಾಳಗ್ ಹೋದ್ರಿ. ನೇಪಾಳಗ್ ಹೋಗ್ಬೇಕಾದ್ರೆ ಪ್ಲೇಸಸ್ ಏನೆಲ್ಲ ವಿಸಿಟ್ ಮಾಡ್ಬೇಕು ಅಂತ ಹೇಳಿ ಇವಾಗ ಲಿಸ್ಟ್ ಔಟ್ ನ ಕೊಡ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ನಮ್ಗೆ ನೇಪಾಳಲ್ಲಿ ಮುಖ್ಯವಾಗಿ ಕಾಣಿಸೋವಂಥದ್ದು ಎರಡು ಒಂದು ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಒಂದು ಕಠ್ಮಂಡು, ಒಂದು ಪೋಖ್ರಾ. ಓಕೆನಾ? ಇದೆರಡು ಇಂಪಾರ್ಟೆಂಟ್ ಜಾಗಗಳು, ಮಸ್ಟ್ ವಿಸಿಟ್. ಆಕ್ಚುಲಾಗಿ ನೇಪಾಳಲ್ಲಿ ಸಿಕ್ಕಾಪಟ್ಟೆ ಟೆಂಪಲ್ ರನ್ ಇರುವಂತದ್ದು, ಜಾಸ್ತಿ ಟೆಂಪಲ್ ರನ್ ಇದೆ. ನೀವು ಪೋಖ್ರಾಗ್ ಹೋದ್ರೆ ನಿಮ್ಗೆ ನೇಚರ್ ಸಿಗುತ್ತೆ. ಬಟ್ 80-90% ಟೆಂಪಲ್ ರನ್ ಅಂತ ಹೇಳ್ಬೋದು ನೇಪಾಳಲ್ಲಿ. ಸೊ ಮೊದಲನೇದಾಗಿ ಈಗ ನಾನು ಕಠ್ಮಂಡು ಅಲ್ಲಿ ಏನೇನ್ ಜಾಗಗಳನ್ನ ನೋಡ್ಬೋದು ಅಂತ ಹೇಳ್ತೀನಿ. ಮೊದಲನೇದು ಪಶುಪತಿನಾಥ್ ದೇವಸ್ಥಾನಕ್ಕೆ ಹೋಗಿ, ಎರಡನೇದು ಬುದ್ಧ ಸ್ತೂಪ ಅಂತ ಇದೆ ಅಲ್ಲಿಗೆ ಹೋಗಿ, ಮೂರನೇದು ಸ್ವಯಂಭು ದೇವಸ್ಥಾನ ಅಲಿಯಾಸ್ ಮಂಕಿ ಟೆಂಪಲ್ ಅಂತ ಕರೀತಾರೆ, ಅಲ್ಲಿಗೆ ಹೋಗಿ. ಆಮೇಲೆ 4ನೇದು
ಶಾಪಿಂಗ್ ಮಾಡ್ಬೇಕು ಅಂತ ಇದ್ರೆ ತಮೇಲ್ ಅಂತ ಹೇಳಿ ಒಂದು ಜಾಗ ಇದೆ, ಓಕೆನಾ. ಅಲ್ಲಿ ನೈಟ್ ಲೈಫ್ ಎಲ್ಲ ಸಿಗುತ್ತೆ ನಿಮಗೆ. ಅಲ್ಲಿಗೆ ಹೋದ್ರೆ ನೀವು ಶಾಪಿಂಗ್ ಮಾಡಬಹುದು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ನಮ್ ಕಮರ್ಷಿಯಲ್ ಸ್ಟ್ರೀಟ್ ಹೆಂಗೆ ಅದು ಹಂಗೆ ಆಗುತ್ತೆ. ಐದನೇದು ಮೌಂಟೇನ್ ಫ್ಲೈಟ್ ಅಂತ ಒಂದು ಸಖತ್ತಾಗಿರುವಂತ ಒಂದು ಇದು ಬರುತ್ತೆ. ನಾನು ಫ್ಲೈಟ್ ಅಲ್ಲಿ ಹೋಗಿದ್ದೆ ಅಂತ ಹೇಳಿ ನಿಮ್ಗೊಂದು ವ್ಲಾಗ್ ಮಾಡಿ ಹಾಕಿದ್ದೆ, ಓಕೆನಾ. ಹೇಗೆ ಅಂತ ಹೇಳಿದ್ರೆ ಎವರೆಸ್ಟ್ ನ ನಾವು ಹತ್ತಕ್ಕಾಗಲ್ಲ, ಟ್ರೆಕ್ಕಿಂಗ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಮೌಂಟೇನ್ ಫ್ಲೈಟ್ ಅನ್ನೋ ಒಂದು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಮೌಂಟ್ ಎವರೆಸ್ಟ್ ನೆಲ್ಲ ತೋರಿಸ್ತಾರೆ, ಮಿಕ್ಕಿರುವಂತ ಎವರೆಸ್ಟ್ ಗಳ ಸರೌಂಡಿಂಗ್ ಇರುವಂತದ್ದೆಲ್ಲಾನು ತೋರಿಸ್ತಾರೆ, ನೋಡ್ಕೊಂಡು ಬರ್ಬೋದು. ಸೊ ಅದು ಕಂಪ್ಲೀಟ್ ವ್ಲಾಗ್ ನಾನು ಹಾಕಿದ್ದೀನಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಎನಿವೇಸ್ ಅದನ್ನ ಚೆಕ್ ಮಾಡ್ಬೋದು. ಇಲ್ಲಾಂದ್ರೆ ನೇಪಾಳದು ಪ್ಲೇ ಲಿಸ್ಟ್ ಮಾಡಿದೀನಿ, ಕಂಪ್ಲೀಟ್ ಹೋಗಿ ನೋಡಿದ್ರೆ ಇನ್ನೂ ಅದ್ಭುತವಾಗಿರುವಂತ ಕಂಟೆಂಟ್ ಸಿಗುತ್ತೆ ನಿಮ್ಗೆ, ಓಕೆನಾ. ಮೌಂಟೇನ್ ಫ್ಲೈಟ್ ನಿಮಗ್ ಬಿಟ್ಟಿದ್ದು ಆಪ್ಷನಲ್. ಆರನೇದು ಭಕ್ತಪುರ ದರ್ಬಾರ್ ಸ್ಕ್ವೇರ್ ಅಂತ ಹೇಳಿ. ದರ್ಬಾರ್ ಸ್ಕ್ವೇರ್ಗಳು ಸಿಕ್ಕಾಪಟ್ಟೆ ಇದೆ ಕಾಠ್ಮಂಡು ಅಲ್ಲಿ, ಓಕೆನಾ. ಕಾಠ್ಮಂಡು ದರ್ಬಾರ್ ಸ್ಕ್ವೇರ್ ಇದೆ, ಆಮೇಲೆ ಭಕ್ತಪುರ ಅಂತ ಇದೆ. ನಿಮ್ಗೆ ಯಾವ್ದು ಬೇಕು ಅಂತ ಅನ್ಸುತ್ತೆ ಅದನ್ನ ನೋಡ್ಬೋದು. ಸ್ಪೆಷಲಿ ಹಿಸ್ಟ್ರಿ ಇಂಟ್ರೆಸ್ಟ್ ಇದ್ರೆ ನೀವು ಇಲ್ಲಿಗೆ ಭೇಟಿ ಮಾಡ್ಬೋದು. ಆಮೇಲೆ ಫೋಟೋಗ್ರಫಿಗೆಲ್ಲ ಸಕ್ಕತ್ತಾಗಿರುತ್ತೆ, ಒಳ್ಳೊಳ್ಳೆ ಏನು ಆರ್ಕಿಟೆಕ್ಚರ್ಗಳಿದೆ, ಎಂಜಾಯ್ ಮಾಡ್ತೀರಾ. ಏಳನೇದು ಬುದ್ಧ ನೀಲಕಂಠ ದೇವಸ್ಥಾನ ಅಂತ ಹೇಳಿ. ಇದು ಅಪರೂಪದಲ್ಲಿ ಅಪರೂಪ, ವಿಶ್ವದಲ್ಲಿ ಇರುವಂತದ್ದು ಇದು ಒಂದೇ ದೇವಸ್ಥಾನ. ಇದನ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕಠ್ಮಂಡು ಅಲ್ಲಿ ಇದಿಷ್ಟು, ಜೊತೆಗೆ ನೀವು ಬೇರೆ ಏನಾದ್ರೂ R&D ಮಾಡಿದ್ರೆ ಅಲ್ಲಿ ಕೂಡ ಹೋಗ್ಬೋದು, ಬಟ್ ಮೇನ್ ಪ್ಲೇಸಸ್ ಇದು, ಓಕೆನಾ. ನೆಕ್ಸ್ಟ್ ಪೋಖ್ರಾ ಬಗ್ಗೆ ಮಾತಾಡ್ತೀನಿ. ಪೋಖ್ರಾಗೆ ನೀವು ಕಠ್ಮಂಡು ಇಂದ ಆಲ್ಮೋಸ್ಟ್ 200 ಕಿಲೋಮೀಟರ್ ಹೋಗ್ತೀರಾ. ಪೋಖ್ರಾಗ್ ಹೋದ್ಮೇಲೆ ಲೇಕ್ ಮಧ್ಯ ಇರುವಂತ ಒಂದು ಚಿಕ್ಕ ಟೌನ್ ಅಂತ ಹೇಳ್ಬೋದು. ಅಲ್ಲಿ ನಮ್ಗೆ ಪಿವಾ ಲೇಕ್ ಅಂತ ಹೇಳಿ ಒಂದು ಅದ್ಭುತವಾಗಿರೋ ಲೇಕ್ ಸಿಗುತ್ತೆ. ಅಲ್ಲಿ ಬೋಟಿಂಗ್ ಇರುತ್ತೆ, ಬೋಟಿಂಗ್ ಎಂಜಾಯ್ ಮಾಡಿ. ಪೀಸ್ ಟೆಂಪಲ್ ಅಂತ ಹೇಳಿ ಒಂದು ಸ್ತೂಪ ತರ ಬರುತ್ತೆ, ಅಲ್ಲಿಗೆ ಹೋಗ್ಬೋದು. ಗುಪ್ತೇಶ್ವರ ಏನು ದೇವಸ್ಥಾನ ಅಂತ ಇದೆ, ಗುಹೆ ದೇವಸ್ಥಾನ ಸಖತ್ತಾಗಿದೆ, ಎಂಟ್ರಿ ಮಾಡಿ ಅಲ್ಲಿಗೆ ಹೋಗಿ. ಅದ್ ಎದುರುಗಡೆನೆ ದೇವಿಸ್ ವಾಟರ್ ಫಾಲ್ಸ್ ಅಂತ ಇದೆ. ಸಿಟಿ ಮಧ್ಯೆ ಇರುವಂತ ವಾಟರ್ ಫಾಲ್ಸ್ ನೋಡಿದೀರಾ? ನೋಡಿಲ್ಲ ಅಂದ್ರೆ ಈ ವಾಟರ್ ಫಾಲ್ಸ್ ಹೋಗಿ. ಗುಪ್ತೇಶ್ವರ ದೇವಿ ಫಾಲ್ಸ್ ಎದುರುಗಡೆ ಇರೋದು. ಐದನೇದು ಮುಕ್ತಿನಾಥನ ದೇವಸ್ಥಾನ. ಮುಕ್ತಿನಾಥನ ದೇವಸ್ಥಾನ ಬಗ್ಗೆ ನಾನು ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪ್ಲೇಸ್ಗಳು. ಹಾಗೇನೆ ಕಾಠ್ಮಂಡು ಅಲ್ಲಿ ನೈಟ್ ಲೈಫ್ ಬಹಳ ಕಮ್ಮಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಮ್ಮಿ ಇದೆ. ಆಲ್ಮೋಸ್ಟ್ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆಲ್ಲ ವೈಂಡ್ ಅಪ್ ಆಗಿರುತ್ತೆ. ಕೆಲವೊಂದು ಏರಿಯಾದಲ್ಲಿ ಮಾತ್ರ ಒಂದು 10 ಗಂಟೆ 11 ಗಂಟೆ ತನಕ ಇರ್ತಾರೆ, ಬಟ್ ಆಲ್ಮೋಸ್ಟ್ ಎಲ್ಲ ಕಡೆ ವೈಂಡ್ ಅಪ್ ಆಗಿರುತ್ತೆ. ಫುಡ್ ವಿಚಾರಕ್ಕೆ ಬಂದ್ರೆ ಫುಡ್ ಅಲ್ಲಿ ವೆಜ್ ನಾನ್ ವೆಜ್ ಎಲ್ಲಾನು ಸಿಗುತ್ತೆ. ಆರಾಮಾಗಿ ಮಸ್ತಾಗಿ ಊಟ ಮಾಡಿ, ಊಟಕ್ಕೆ ಏನೂ ಕೊರತೆ ಆಗೋದಿಲ್ಲ, ಊಟ ಚೆನ್ನಾಗಿ ಸಿಗುತ್ತೆ. ಕಾಸ್ಟ್ ಆಫ್ ಲಿವಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ನಮ್ ಕರೆನ್ಸಿಯಲ್ಲಿ ಜಾಸ್ತಿ ಅನಿಸ್ಬೋದು, ಬಟ್ ನಾವು ಏನ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗಿರ್ತೀವಿ ಅದಷ್ಟು ಖರ್ಚಾಗ್ಬಿಡುತ್ತೆ, ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ. ಕಾಫಿ ಟೀ ಕುಡಿಬೇಕು ಅಂತ ಹೇಳಿದ್ರು 50 ರೂಪಾಯಿ 60 ರೂಪಾಯಿ ತನಕ ಹೋಗುತ್ತೆ. ಸೊ ಎಕ್ಸ್ಪೆನ್ಸಿವ್ ಇದೆ. ಆಮೇಲೆ ಕರೆನ್ಸಿ ಬಗ್ಗೆ ಮಾತಾಡೋದಾದ್ರೆ, ಕರೆನ್ಸಿನ ನೀವು ಡೈರೆಕ್ಟ್ ಬ್ಯಾಂಕ್ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ನೀವು ಥರ್ಡ್ ಪಾರ್ಟಿಯಿಂದ ಹೋದ್ರೆ ಅವ್ರು ಕಮಿಷನ್ ತಗೋತಾರೆ, ಬ್ಯಾಂಕ್ ಹೋದ್ರೆ ಅದೇ ರೀತಿ ಕಮಿಷನ್ಸ್ ಇರೋದಿಲ್ಲ. ಇಂಡಿಯನ್ ಕರೆನ್ಸಿ 100 ರೂಪಾಯಿ ನೋಟ್ ಮಾತ್ರ ಎತ್ಕೊಂಡೋಗಿ 500 ರೂಪಾಯಿ ಬಿಡೋದಿಲ್ಲ. ಇದನ್ನ ಎತ್ಕೊಂಡು ಬ್ಯಾಂಕ್ ಅಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ನೀವು ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ. ಸೊ ನಮ್ಮ 100 ರೂಪಾಯಿ 160 ರೂಪಾಯಿ ನೇಪಾಳೀಸ್ ಕರೆನ್ಸಿ ಬರುತ್ತೆ. ಸೊ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಎಕ್ಸ್ಚೇಂಜ್ ಮಾಡಿಸಿ. ಸಿಮ್ ಕಾರ್ಡ್ ಎನ್ಸೆಲ್ ಅಂತ ಹೇಳಿ ಟೂರಿಸ್ಟ್ಗೆ ಅಂತಾನೆ ಇರುವಂತ ಸಿಮ್ ಇದು. ಎನ್ಸೆಲ್ ಅನ್ನೋ ಸಿಮ್ ಕಾರ್ಡ್ ನ ತಗೊಳ್ಳಿ ಅಲ್ಲಿಗೆ ಹೋಗಿದ ತಕ್ಷಣ, ಯಾಕಂದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ನೆಟ್ವರ್ಕ್ ಹೋಗುತ್ತೆ ನಮ್ಮ ಇಂಡಿಯನ್ ಸಿಮ್ ಕಾರ್ಡ್ ನ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಏನ್ ಡೇಟಾ ಬೇಕೋ ನಿಮಗೆ ಏನ್ ಅನುಕೂಲ ಆಗುತ್ತೆ ಡೇಟಾನ ತಗೊಳ್ಳಿ. ವೈಫೈ ಎಲ್ಲ ಕಡೆ ಸಿಗುತ್ತೆ, ಬಟ್ ಅದಕ್ಕೆ ಜಾಸ್ತಿ ಏನೋ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಅಷ್ಟು ಡೆವಲಪ್ ಆಗಿರುವಂತ ಕಂಟ್ರಿ ನೇಪಾಳ ಅಲ್ಲ. ಸೊ ನೀವು ನಿಮ್ ಡೇಟಾ ಇಟ್ಕೊಳ್ಳೋದೇ ಒಳ್ಳೇದು ಅಂತ ಅನ್ಸುತ್ತೆ. ಸೊ ಕಮಿಂಗ್ ಟು ವೆದರ್, ಸಿಕ್ಕಾಪಟ್ಟೆ ಡ್ರಾಸ್ಟಿಕ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಮೌಂಟ್ ಎವರೆಸ್ಟ್ ಇರುವಂತ ಜಾಗದಲ್ಲಿ ಏರುಪೇರು ಸಿಕ್ಕಾಪಟ್ಟೆ ಇರುತ್ತೆ, ಬಿಸಿಲು ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ. ಸೊ ಎಲ್ಲಾ ವೆದರ್ ಕಂಡೀಷನ್ಗೂ ಅಡ್ಜಸ್ಟ್ ಆಗ್ಬೇಕು ನೀವು, ಫಸ್ಟ್ ಪಾಯಿಂಟ್. ಅದಾದ್ಮೇಲೆ ಯಾವ ಸೀಸನ್ ಅಲ್ಲಿ ನೇಪಾಳಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ, ಇದೆಲ್ಲರಿಗೆ ಒಂದು ಕ್ವಶನ್ ಇರುತ್ತೆ. ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ಸೂಪರ್ ಆಗಿರುವಂತ ಕ್ಲೈಮೇಟ್. ಅಕ್ಟೋಬರ್ ಇಂದ ಡಿಸೆಂಬರ್ ತನಕ ನಾನು ಸಜೆಷನ್ ನ ಕೊಡ್ತೀನಿ. ಯಾಕಂದ್ರೆ ಪೀಕ್ ಟೈಮು ಮಾಡ್ರೇಟ್ ಆಗಿ ಬಿಸಿಲಿರುತ್ತೆ, ಮಾಡ್ರೇಟ್ ಆಗಿ ಚಳಿ ಇರುತ್ತೆ, ಹಿಮ ಅವಾಗಿನ್ನು ಶುರುವಾಗಿರುತ್ತೆ. ಸಿಟಿಯಲ್ಲಿ ಎಲ್ಲೂ ಹಿಮ ಬೀಳೋದಿಲ್ಲ, ಆಸೆ ಪಟ್ಟು ಹೋಗ್ಬೇಡಿ. ಕಠ್ಮಂಡು ಆಗಿರ್ಬೋದು, ಪೋಖ್ರಾ ಆಗಿರ್ಬೋದು, ಎಲ್ಲೂ ಸ್ನೋಫಾಲ್ ಆಗೋದಿಲ್ಲ. ಮುಸ್ತಾಂಗ್ ಅಲ್ಲಿ ಸ್ನೋಫಾಲ್ ಆಗುತ್ತೆ, ಮುಕ್ತಿನಾಥ್ ಅಲ್ಲಿ ಸ್ನೋಫಾಲ್ ಆಗುತ್ತೆ, ಬಟ್ ಈ ಲೋಯರ್ ಸಿಟೀಸ್ ಅಲ್ಲಿ ಎಲ್ಲೂ ಆಗೋದಿಲ್ಲ. ಆಸೆ ಬೀಳ್ಬೇಡಿ, ಮೇಲ್ ಹೋಗ್ಬೇಕು ನಾವು ಸ್ನೋ ನೋಡ್ಬೇಕಂದ್ರೆ. ಸೊ ಅಕ್ಟೋಬರ್ ಟು ಡಿಸೆಂಬರ್ ಮಾಡ್ರೇಟು. ಆಮೇಲೆ ಇನ್ನೇನು ಲೋಕಲ್ ಫುಡ್ ನ ಆದಷ್ಟು ಟ್ರೈ ಮಾಡಿ. ತಕಾಲಿ ಅಂತ ಬರುತ್ತೆ, ಆಮೇಲೆ ಅವ್ರದೇ ಸ್ಪೆಷಲ್ ರಮ್ಮು ವಿಸ್ಕಿ ಎಲ್ಲ ಮಾಡ್ತಾರೆ, ಚಳಿಗೆ ಸಖತ್ತಾಗಿರುತ್ತೆ. ಅದನ್ನೆಲ್ಲ ಟ್ರೈ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿ. ಭಾಷೆಯ ಅಂತರ ಏನು ಇಲ್ಲ, ಹಿಂದಿ ಮ್ಯಾನೇಜಬಲ್ ಆಗಿದ್ರೆ ಹಿಂದಿ ಮಾತಾಡಿ. ಅವ್ರಿಗೆಲ್ಲರಿಗೂ ಹಿಂದಿ ಬರುತ್ತೆ, ಇಂಗ್ಲಿಷ್ ಸ್ವಲ್ಪ ಓಕೆ, ಬಟ್ ಹಿಂದಿ ಅವರಿಗೆ ಅರ್ಥ ಆಗುತ್ತೆ. ಹಿಂದಿಯಲ್ಲಿ ಕಮ್ಯುನಿಕೇಟ್ ಮಾಡಿ. ಆಮೇಲೆ
ಇಂಪಾರ್ಟೆಂಟ್ ಬನ್ಸಾರ್ ಅಂತ ಹೇಳಿ, ಬನ್ಸಾರ್ ಬಗ್ಗೆ ಗಮನ ಇಟ್ಕೊಳ್ಳಿ. ಟೂ ವೀಲರ್ ಅಲ್ಲಿ ಹೋಗೋದಾದ್ರು ಕಾರಲ್ಲಿ ಹೋಗೋದಾದ್ರು ಬನ್ಸಾರ್ ಅನ್ನೋದು ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ. ಸೊ ಬಾರ್ಡರ್ ಎಂಟ್ರಿ ಆಗಿದ ತಕ್ಷಣ ಬನ್ಸಾರ್ನ ನೀವು ಮಾಡಿಸ್ಕೋಬೇಕು. ನಮ್ಮ ಟೂ ವೀಲರ್ಗೆ 125 ರೂಪಾಯಿ ಪರ್ ಡೇ ಚಾರ್ಜ್ ಮಾಡ್ತಾರೆ, ಕಾರಿಗೆ ಬೇರೆ ಅಮೌಂಟ್ ಇರುತ್ತೆ. ಸೊ ಬನ್ಸಾರು 2 ದಿನಕ್ಕೆ ಎಕ್ಸ್ಟ್ರಾ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಪೊಲೀಸ್ ಎಲ್ಲಾದ್ರೂ ನಮ್ಮನ್ನ ಹಿಡಿದ್ರೆ ಬನ್ಸಾರ್ನ ತೋರಿಸ್ಬೇಕು, ಪ್ಲಸ್ ಒರಿಜಿನಲ್ DL ನ ತೋರಿಸ್ಬೇಕು. ಸೊ ಬನ್ಸಾರ್ ಇಂಪಾರ್ಟೆಂಟ್, ಮಿಸ್ ಮಾಡ್ದಂಗೆ ಮಾಡಿಸ್ಕೊಂಡು ಹೋಗಿ. ಇಲ್ಲ ಅಂತ ಹೇಳಿದ್ರೆ ಇಂಡಿಯನ್ ಕಸ್ಟಮ್ಸ್ ಅಲ್ಲಿ ನಿಮ್ಮನ್ನ ಲಾಕ್ ಮಾಡ್ತಾರೆ, ಮತ್ತೆ ಒಂದಷ್ಟು ತಲೆನೋವುಗಳು ಆಗುತ್ತೆ. ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಕ್ಯಾರಿ ಮಾಡಬೇಕು. ಡಾಕ್ಯುಮೆಂಟ್ಸ್ ಫಸ್ಟ್ ಆಫ್ ಆಲ್ ನೇಪಾಳಗೆ ಹೋಗಕ್ಕೆ ನಿಮ್ಗೆ ಯಾವುದೇ ರೀತಿಯ ವೀಸಾ ಬೇಡ, ಯಾವುದೇ ರೀತಿಯ ಪಾಸ್ಪೋರ್ಟ್ ಬೇಡ. ಇಂಡಿಯನ್ಸ್ಗೆ ನಾನು ಮಾತಾಡ್ತಾ ಇರೋದು. ಸೊ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ತಗೊಂಡೋಗಿ, ಒರಿಜಿನಲ್ ವೋಟರ್ ID, ಒರಿಜಿನಲ್ DL, ಒರಿಜಿನಲ್ RC ಕಾರ್ಡ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದಿಷ್ಟನ್ನು ಕ್ಯಾರಿ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು. ಮೌಂಟೇನ್ ಫ್ಲೈಟ್ ಏನಾದ್ರು ಹೋಗ್ತೀನಿ ಅಂದ್ರೆ ನೀವು ಪಾಸ್ಪೋರ್ಟ್ ಇಟ್ಕೊಂಡು ಹೋಗಿರಿ, ಇನ್ ಕೇಸ್ ಅಂತ ಹೇಳಿ ಚಾನ್ಸಸ್ ಕೊಡೋದು ಬೇಡ, ಇಟ್ಕೊಂಡು ಹೋಗಿರಿ. ಬಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಷ್ಟು ಸಾಕು. ಇದಿದ್ರೆ ಸಾಕು ನಿಮ್ಗೆ. ಜೆರಾಕ್ಸ್ ಆಗಿರ್ಬೋದು ಅಥವಾ ಡಿಜಿಲಾಕರ್ ಆಗಿರ್ಬೋದು ಅಕ್ಸೆಪ್ಟ್ ಮಾಡಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಓಕೆನಾ, ಇದಿಷ್ಟು ಮ್ಯಾಟರು. ಹಾಗೇನೆ ಇರಿ, ಇನ್ನೊಂದಷ್ಟು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ ನಾನು. ರೋಡು ತುಂಬಾನೇ ಒಂಥರ ವರ್ಸ್ಟ್ ರೋಡ್ ಅಂತ ಹೇಳ್ಬೋದು, ಬಟ್ ಬೇಜಾರಾದ್ರೂ ಪರವಾಗಿಲ್ಲ. ಬಟ್ ಎಲ್ಲಾ ಪಾರ್ಟ್ಸ್ ಎಲ್ಲ ಅಲ್ಲಾಡ್ಬಿಡುತ್ತೆ. ರೋಡ್ಸ್ ಗಳಷ್ಟು ಕನ್ಸ್ಟ್ರಕ್ಷನ್ಸ್ ಆಗಿಲ್ಲ, ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಸಿಗುತ್ತೆ, ಡಸ್ಟಿ ರೋಡ್ಗಳು ಸಿಗುತ್ತೆ, ವಾಟರ್ ಕ್ರಾಸಿಂಗ್ ಗಳು ಸಿಗುತ್ತೆ. ನೇಪಾಳ ಎಂಟ್ರಿಯಿಂದ ಎಕ್ಸಿಟ್ ತನಕ ಫುಲ್ ಆಫ್ ರೋಡಿಂಗ್ ಏನೆ, ಯಾಕಂದ್ರೆ ಇನ್ನೂ ಡೆವಲಪ್ ಆಗ್ಲಿಲ್ಲ ಈ ಕಂಟ್ರಿ. ಸೊ ರೋಡ್ಗಳಂತೂ ಸಿಕ್ಕಾಪಟ್ಟೆ ಹಾರಿಬಲ್ ರೋಡ್ಸ್. ಯಾಕಂದ್ರೆ ಕಂಪ್ಲೀಟ್ ಮೌಂಟೇನ್ ಇರೋದ್ರಿಂದ ಏನೇ ಲ್ಯಾಂಡ್ ಸ್ಲೈಡ್ ಆದ್ರೂ, ಅವ್ರು ಏನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಮತ್ತೆ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ರೋಡ್ಸ್ ಆರ್ ರಿಯಲಿ ವರ್ಸ್ಟ್. ಸ್ಪೆಷಲಿ ಕಠ್ಮಂಡು ಇಂದ ಪೋಖ್ರಾಗ್ ಹೋಗೋ ರೋಡ್ 200 ಕಿಲೋಮೀಟರ್ ಇರೋದು ಒಂದೇ ರಸ್ತೆ, 8 ಅವರ್ 9 ಅವರ್ ತಗೊಳುತ್ತೆ ಟ್ರಾವೆಲಿಂಗ್ ಟೈಮು. ಸೊ ಸಿಕ್ಕಾಪಟ್ಟೆ ಹಾರಿಬಲ್ ರೋಡ್ಸ್. ವಿಡಿಯೋಸ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಇರುತ್ತೆ ಯಾವ ರೀತಿ ಸ್ಟ್ರಗಲ್ ಪಟ್ಟಿದೀವಿ ನಾವು ಅಂತ ಹೇಳಿ. ಸೊ ಮೆಕ್ಯಾನಿಕ್ಸ್ ಗಳು ಅಲ್ಲಲ್ಲಿ ಸಿಗ್ತಾರೆ, ಪ್ರಾಬ್ಲಮ್ ಇಲ್ಲ. ಇಫ್ ಇನ್ ಕೇಸ್ ಆಫ್ ಪಂಚರು ಏನಾದ್ರು ಆದ್ರೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಗಾಡಿಗಳನ್ನೆಲ್ಲ ಜುಗಾಣ್ ಮಾಡೋದಕ್ಕೆ ಮೆಕ್ಯಾನಿಕ್ಸ್ ಗಳು ಸಿಗ್ತಾರೆ. ಸೊ ಇನ್ನೇನ್ ಬಿಟ್ಟೆ, ಮುಕ್ತಿನಾಥ್ ಬಿಟ್ಟೆ ಅಲ್ವಾ. ಮುಕ್ತಿನಾಥ್ಗೆ ಹೋಗೋರು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ನಾನು ಇವಾಗ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮುಕ್ತಿನಾಥ್ ನೀವು ಪೋಖ್ರಾಯಿಂದಾನೇ ಹೋಗ್ಬೇಕು. ಹೋಗೋದಕ್ಕೆ 3 ದಾರಿ ಇದೆ. ಒಂದು ಬೈ ರೋಡ್ ಹೋಗಿ, ಬೈ ಫ್ಲೈಟ್ ಹೋಗಿ, ಬೈ ಹೆಲಿಕಾಪ್ಟರ್ ಹೋಗಿ. 3 ಆಪ್ಷನ್ ಇದೆ. ತುಂಬಾ ದುಡ್ಡು ಜಾಸ್ತಿ ಇದೆ ಅಂದ್ರೆ ಚಾಪರ್ ತಗೊಂಡು ಹೋಗಿ. ಓಕೆ ಒಂದ್ ಲೆವೆಲ್ಗೆ ಅಂದ್ರೆ ಫ್ಲೈಟ್ ಅಲ್ಲಿ ಹೋಗಿ. ಬೇಡ ಗುರು ನಮ್ ಗಾಡಿಯಲ್ಲಿ ನಾವು ಹೋಯ್ತೀವಿ ಅಂದ್ರೆ ಪೀಸಾಗಿ ಗಾಡಿಯಲ್ಲಿ ಹೋಗಿ. ಆಯ್ತಾ, 3 ಆಪ್ಷನ್ ಸಿಗುತ್ತೆ ನಮ್ಗೆ ಮುಕ್ತಿನಾಥ್ಗೆ. ಮುಕ್ತಿನಾಥ್ ಪೋಖ್ರಾಯಿಂದ ಆಲ್ಮೋಸ್ಟ್ ಬರೀ ಒಂದು 180-170 ಕಿಲೋಮೀಟರ್ ಅಷ್ಟೇ ಇರೋದು. ಆದ್ರೆ 12 hours 13 hours ಜರ್ನಿ ಟೈಮ್ ಹಿಡಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ರೋಡ್ ಸಿಕ್ಕಾಪಟ್ಟೆ ಹಾರಿಬಲ್ ರೋಡ್ಸ್. ಗಾಡಿ ಪಾರ್ಟ್ಸ್ ಅಲ್ಲಾಡೋದಲ್ಲ, ಬಾಡಿ ಪಾರ್ಟ್ಸ್ ಕೂಡ ಅಲ್ಲಾಡೋಗುತ್ತೆ. ಸೊ ನಾನ್ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ನೀವು ಪ್ರೈವೇಟ್ ವೆಹಿಕಲ್ ನ ಹೈಯರ್ ಮಾಡ್ಕೊಂಡು ಹೋದ್ರೆ ಉತ್ತಮ. ಯಾಕೆ ಅಂದ್ರೆ ನಮ್ ಗಾಡಿಯಲ್ಲಿ ನಾವು ವಾಪಸ್ ಇಂಡಿಯಾಗ್ ಬರ್ಬೇಕು ಅಂದ್ರೆ, ಗಾಡಿಯಲ್ಲಿ ಏನಾದ್ರೂ ಡ್ಯಾಮೇಜ್ ಆಯ್ತು, ಪಾರ್ಟ್ಸ್ ಉದುರೋಯ್ತು ಅಂದ್ರೆ ಅಲ್ಲೆಲ್ಲೋ ಮೆಕ್ಯಾನಿಕ್ ಅಸಿಸ್ಟೆನ್ಸ್ ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಇಲ್ಲ. ಸೊ ಡ್ಯಾಮೇಜ್ ಆದ್ರೆ ನಮ್ ಗಾಡಿಗೆ ಡ್ಯಾಮೇಜ್ ಆಗೋದು. ಸೊ ನೀವು ಅದನ್ನ ಡ್ಯಾಮೇಜ್ ಆಗೋದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಪ್ರೈವೇಟ್ ವೆಹಿಕಲ್ ನ ಹೈಯರ್ ಮಾಡೋದು ಉತ್ತಮ. ನಾನು ಹೋಗಿದಂತ ಪ್ರೈವೇಟ್ ವೆಹಿಕಲ್ ಆಲ್ಮೋಸ್ಟ್ 20,000 ಆಗಿತ್ತು ಇಬ್ಬರಿಂದ. ಪ್ರೈವೇಟ್ ಕಾರ್ ಸ್ಕಾರ್ಪಿಯೋನೇ ಇರೋದು ಹೈಯೆಸ್ಟ್ ಅಲ್ಲಿ. ಎಲ್ಲ ಪಾರ್ಟ್ಸ್ ಅಲ್ಲಾಡೋಗುತ್ತೆ. ಹೋಗ್ತಾ ಒಂದಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಪರ್ಮಿಟ್ ಗಳನ್ನ ತಗೋಬೇಕು. ನೀವು ಟ್ರಾವೆಲ್ಸ್ ಅವ್ರಿಂದ ಮಾಡಿದ್ರೆ ಅವರೇ ಪರ್ಮಿಟ್ ಕೂಡ ಮಾಡಿಸ್ಕೊಡ್ತಾರೆ. ಆಧಾರ್ ಕಾರ್ಡ್ ಕೊಟ್ರೆ ಪರ್ಮಿಟ್ ಕೊಡ್ತಾರೆ ಅವರು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಆಲ್ಮೋಸ್ಟ್ 300 ಮೀಟರ್ ಹತ್ಬೇಕು. ತುಂಬಾ ಎಲಿವೇಶನ್ ಇದೆ. 12,000 ಅಡಿ ಮೇಲೆ ಹೋಗೋದ್ರಿಂದ ಸ್ವಲ್ಪ ಬ್ರೀತಿಂಗ್ ಇಶ್ಯೂ ಆಗುತ್ತೆ. ತುಂಬಾ ಚಳಿ ಇರುತ್ತೆ. -3 ಇತ್ತು ನಾನು ಹೋದಾಗ. ಸ್ನೋಫಾಲ್ ಶುರು ಆಗಿರ್ಲಿಲ್ಲ, ಬಟ್ ಈಗ ಆಲ್ರೆಡಿ ಶುರು ಆಗಿರುತ್ತೆ ಈಗ ಮಾಡ್ತಾ ಇರೋ ಅಷ್ಟೊತ್ತಿಗೆ. ಸೊ ಪ್ರಾಬಬ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಅದಕ್ಕೆ ಅಕ್ಯುಮುಲೇಟ್ ಆಗ್ಬೇಕು. ಅಲ್ಲೇ ಲೋಕಲ್ ಟೋಪಿ ಗಿಪಿ ಎಲ್ಲ ಸಿಗುತ್ತೆ. ಮುಕ್ತಿನಾಥ್ ವ್ಲಾಗ್ಸ್ ನೋಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೀನಿ, ನೋಡಿಲ್ಲ ಅಂದ್ರೆ ಮತ್ತೆ ಹೋಗಿ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಸೊ ಈ ರೀತಿ ಒಂದಷ್ಟು ಅಕ್ಯುಮುಲೇಟ್ ಆಗ್ಬೇಕು. ವಾಪಸ್ಸು ನೆಕ್ಸ್ಟ್ ಡೇ ಕರ್ಕೊ ಬರ್ತಾರೆ. ಸೊ 2 ದಿನ ಬೇಕು. ಓಕೆನಾ, ಹೋಗಿ ಬರೋದಕ್ಕೆ 2 ದಿನ ಆಗುತ್ತೆ. ಗಾಡಿಲಿ ಹೋದ್ರೆ ಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಗಾಡಿ ಹೋಗ್ಬೇಡಿ. ತುಂಬಾ ರೋಡ್ಸ್ ತುಂಬಾ ಕೆಟ್ಟದಾಗಿದೆ ರೋಡ್ಸ್ಗಳು. ಸೊ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ನೀವು. ಬೇಡ, ಪ್ರೈವೇಟ್ ವೆಹಿಕಲ್ ಹೈಯರ್ ಮಾಡಿ. ಸ್ವಲ್ಪ ಏನು ಬಾರ್ಗೇನ್ ಎಲ್ಲ ಮಾಡಿದ್ರೆ ಒಂದು ಅಮೌಂಟ್ ಕೂತ್ಕೊಂತಾರೆ, ಪ್ರಾಬ್ಲಮ್ ಆಗಲ್ಲ. ಸೊ ಮುಕ್ತಿನಾಥ್ ಇದು. ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಜಂಪ್ಸಾನ್ ಅನ್ನೋ ಊರಿಗೆ ಇಳಿತೀರಾ. ಪೋಖ್ರಾಯಿಂದ, ಕಠ್ಮಂಡು ಇಂದ ಫ್ಲೈಟ್ ಇಲ್ಲ, ಪೋಖ್ರಾಗೆ ಬರ್ಬೇಕು. ಪೋಖ್ರಾಯಿಂದ ನೀವು ಜಂಪ್ಸಾನ್ ಅನ್ನೋ ಊರಿಗೆ ಫ್ಲೈಟ್ ತಗೋತೀರಾ. ಜಂಪ್ಸಾನ್ ಇಂದ ಮುಕ್ತಿನಾಥ್ಗೆ ಆಲ್ಮೋಸ್ಟ್ 60 ಕಿಲೋಮೀಟರ್ ಇದೆ. 60 ಕಿಲೋಮೀಟರ್ ಹೋಗೋಷ್ಟೊತ್ತಿಗೆ 5 ಅವರ್ ಆಗುತ್ತೆ. ಆ ತರ ಇದೆ ರೋಡ್ಸ್. ಸೊ ನೀವು ಜಂಪ್ಸಾನ್ ಅಲ್ಲಿ ಇಳಿದು ಲೋಕಲ್ ಗಾಡಿನ ಹೈಯರ್ ಮಾಡ್ಕೊಂಡು ಮತ್ತೆ ಮುಕ್ತಿನಾಥ್ಗೆ ಹೋಗ್ಬೇಕು. ಅಲ್ಲಿಂದ ವಾಪಸ್ ಬರ್ಬೇಕು. ಇದು ಡಬಲ್ ಕೆಲಸ ಆಗುತ್ತೆ. ಓಕೆನಾ, ಬಟ್ ಓಕೆ, ಟೈಮ್ ಸೇವ್ ಮಾಡ್ತೀನಿ ಅಂದ್ರೆ ಇದು ಓಕೆ. ಫ್ಲೈಟ್ ಗಳು ನಾನು ಗ್ಯಾರಂಟಿ ಕೊಡಲ್ಲ, ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಹೆಂಗಾದ್ರೂ ಚೇಂಜಸ್ ಆದ್ರೆ ಇಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನ ನೋಡ್ಕೊಳ್ಳಿ ನೀವು. ಮತ್ತೆ ಚಾಪರ್
ಡೈರೆಕ್ಟ್ ದೇವಸ್ಥಾನದ ಮುಂದೆನೆ ಬಿಡ್ತಾರೆ, ದೇವಸ್ಥಾನದಿಂದನೇ ಪಿಕ್ ಮಾಡ್ತಾರೆ. ಚಾಪರ್ ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಲಕ್ಷ ಗಟ್ಲೆ ಮೇಲೆ ಆಗುತ್ತೆ ಚಾಪರ್. ಓಕೆನಾ? ಸೊ ಇದಿಷ್ಟು ಮುಕ್ತಿನಾಥಿನ ಒಂದು ವಿಚಾರಗಳು. ಸೊ ಓವರ್ ಆಲ್ ಈ ಟ್ರಿಪ್ಪಿನ ಎಕ್ಸ್ಪೆನ್ಸಸ್ ನನಗೆ ಅನಿತನ್ಗೆ ಸೇರಿ 1,23,000 ರೂಪಾಯಿ ಆಗಿರುವಂತದ್ದು. ಸೊ ಆಲ್ಮೋಸ್ಟ್ ಡಿವೈಡ್ ಮಾಡಿದ್ರೆ 61,500 ರೂಪಾಯಿ ಪರ್ ಹೆಡ್ ಬಿತ್ತು. ಸ್ಟೇ ನಮ್ಗೆ ಲಯನ್ಸ್ ಅವರು ಒಂದ್ ಸ್ವಲ್ಪ ನೋಡ್ಕೊಂಡಿದ್ರಿಂದ, ಹಾಗೆ ವಂಶೀಯಣ್ಣ ನೋಡ್ಕೊಂಡಿದ್ರಿಂದ ನಮ್ಗೆ ಬಜೆಟ್ ಉಳಿತು. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದು ನೇಪಾಳ ಅಲ್ಲಿ ಮಾತ್ರ, ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ. ಹಾಗೆ ಇಂಡಿಯಾದಲ್ಲಿ ಹೋಗುವಂತ ರೂಟ್ಗಳಲ್ಲಿ ಏನೇನೆಲ್ಲ ಪ್ಲೇಸಸ್ ಇದೆ ಅಂತ ಕೂಡ ನಾನು ಬ್ಲಾಗ್ ಮಾಡಿದೀನಿ. ಆ ಪ್ಲೇಸಸ್ಗೂ ನೀವು ವಿಸಿಟ್ ಮಾಡಬಹುದು. ಇಲ್ಲ ಬರೀ ಡೈರೆಕ್ಟ್ ನೇಪಾಳ ಹೋಗ್ತೀನಿ ಅಂದ್ರೆ ನೇಪಾಳಲ್ಲಿ ಇದಿಷ್ಟು ಜಾಗ ನೋಡ್ಬೋದು ನೀವು. ಇನ್ನೊಂದ್ ಸ್ವಲ್ಪ R&D ಮಾಡಿ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ನನಗೆ DM ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ಗೈಡ್ ಮಾಡ್ತೀನಿ. ಸೊ ಮೇಜರ್ ಆಗಿರುವಂತ ವಿಚಾರಗಳನ್ನ ನಿಮ್ ಒಟ್ಟಿಗೆ ನಾನು ಹಂಚ್ಕೊಂಡಿದೀನಿ. ಹಾಗೆ ಬಜೆಟ್ ಕೂಡ ಹೇಳಿದೀನಿ. ಆಲ್ಮೋಸ್ಟ್ 61,500 ರೂಪಾಯಿ ಪರ್ ಹೆಡ್ ಬಿದ್ದಿರುವಂತ ಬಜೆಟ್ ನಮ್ಮಿಬ್ರಿಂದ, ಅಂದ್ರೆ ಪರ್ ಹೆಡ್ ನಾ ಹೇಳಿದ್ದು. ಸೊ ಇದು ನೇಪಾಳಿನ ಒಂದಷ್ಟು ಐಟರ್ನಿಟಿ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್. ಸೊ ನಿಮ್ಗೆಲ್ಲ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಟ್ರಿಪ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಹೋಗಿ ಬನ್ನಿ. ನಾನು ಹೇಳಿರುವಂತ ಸೀಸನ್ ಅಲ್ಲಿ ಹೋಗಿ ಬನ್ನಿ, ಯಾಕಂದ್ರೆ ಮಿಕ್ಕಿದ ಸೀಸನ್ ಅಲ್ಲಿ ಹೋಗ್ಬೇಡಿ. ಯಾಕಂದ್ರೆ ಸ್ವಲ್ಪ ಅರ್ಥಕ್ವೇಕು, ಭೂಕಂಪ ಇದೆಲ್ಲ ಜಾಸ್ತಿ ಆಗುತ್ತೆ. ರಿಸ್ಕ್ ತಗೋಬೇಡಿ. ಇದು ಮಾಡ್ರೇಟ್ ಸೀಸನ್, ಸಖತ್ತಾಗಿರುತ್ತೆ ನೋಡಕ್ಕೆ. ಸೊ ಇದು ಹೋಗಿ ಶಾಪಿಂಗ್ ಎಲ್ಲ ಮಾಡಿ, ಪೀಸ್ ಆಗಿ ಎಂಜಾಯ್ ಮಾಡಿ, ಚಿಲ್ ಮಾಡಿ. ನಿಮ್ಗೆ ಮೌಂಟನ್ಸ್ ನೋಡ್ತಾ ಇದ್ರೆ ಅದೊಂಥರ ಖುಷಿ ಆಗುತ್ತೆ. ಬರ್ತಾ ಫ್ಲಾಗೆ ತಕೊಂಬನ್ನಿ. ಓಕೆನಾ? ಅದೆಲ್ಲ ಮಿಸ್ ಮಾಡಬೇಡಿ ಕೆಲವೊಂದು ಐಟಮ್ಗಳನ್ನ. ಸೊ ಸೂಪರ್ ಆಗಿತ್ತು, ಅದಂತ ವಂಡರ್ಫುಲ್ ಜರ್ನಿ ನಂದು ನೇಪಾಳದು. ಸೊ ನಿಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಅನ್ಕೋತೀನಿ ನನ್ನ ವ್ಲಾಗ್ಸ್ಗಳೆಲ್ಲಾನು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಹಾಗೆ ಈ ಒಂದು ನೇಪಾಳ ರೈಡ್ಗೆ ನಂಗೆ ಸಪೋರ್ಟ್ ಮಾಡಿರುವಂತ ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್, ಲಯನ್ಸ್ ಪ್ರೈಡ್ ಬೆಂಗಳೂರು 317 ಡಿಸ್ಟಿಕ್ ಅವರಿಗೆ, ಹಾಗೆ ವಂಶಿ ಅಣ್ಣ ಅವರಿಗೆ, ಹಾಗೆ ಅಮೃತ್ಸರ್ HAL ಅವರಿಗೆ, ಹಾಗೆ ನನ್ನ ರೈಡಿಂಗ್ ಪಾರ್ಟ್ನರ್ ಅನಿತಾಗೆ, ಎಲ್ಲರಿಗೂ ಈ ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೀವೆಲ್ಲರ ಬೆಂಬಲ ಹೀಗೆ ಇರ್ಲಿ. ಮತ್ತೊಂದಷ್ಟು ರೈಡ್ಗಳಿಗೆ ನಾವು ರೆಡಿ ಆಗೋಣ, ಮತ್ತೊಂದಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಕ್ಕೆ ನಂಗೆ ಅವಕಾಶ ಸಿಕ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ನಿಮ್ಗೆ ಏನಿದ್ರು ಗೈಡ್ ನ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಟಾಟಾ.